ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶೆಫ್ ಸ್ವಾಮಿಸ್ ಕಿಚನ್. ಒಂದು ಒಳ್ಳೆ ಬಿರಿಯಾನಿ ಟ್ರೈ ಮಾಡೋಣ ಅಂಥೇಳಿ ನಮ್ಮ ಬ್ರದರ್ಸ್ಗಳೆಲ್ಲ ಸೇರಿಕೊಂಡು ಮೈಸೂರಿನ ಒಂದು ರೆಸ್ಟೋರೆಂಟ್ಗೆ ಬಂದಿದ್ವಿ. ರೆಸ್ಟೋರೆಂಟು ತುಂಬಾ ನೋಡೋಕೆ ಚೆನ್ನಾಗೇ ಇತ್ತು, ಆದರೆ ಅಲ್ಲಿನ ಸ್ಟೆಪ್ಸ್ಗಳು, ಆ ರೆಸ್ಟೋರೆಂಟ್ನ ರೀಚ್ ಮಾಡೋಕ್ಕಿರೋಂಥ ಸ್ಟೆಪ್ಸ್ಗಳು ಮಾತ್ರ ತುಂಬ ದೊಡ್ಡದಾಗಿತ್ತು. ಅದು ಮೆಟಲಲ್ಲಿ ಮಾಡಿದರು. ಇದು ಸ್ವಲ್ಪ ವಯಸ್ಸಾದವ್ರನ್ನೆಲ್ಲ ಕರ್ಕೊಬರೋದು ಸ್ವಲ್ಪ ಕಷ್ಟ. ಇಲ್ಲಿ ಸಿಂಪಲ್ ಆಗಿ ಒಂದು 4 ಕಾಂಬೋ ಮೀಲ್ಸ್ಗಳ ಥರ ಸರ್ವ್ ಮಾಡ್ತಾರೆ. ಅದರಲ್ಲಿ ಮೊದಲನೇದಾಗಿ ಚಿಕನ್ ಹೈದ್ರಾಬಾದಿ ಬಿರಿಯಾನಿ ವಿತ್ 1 ಲೆಗ್ ಪೀಸ್, ಮತ್ತು ಚಿಕನ್ 65, ಮತ್ತು ಬಟರ್ ಚಿಕನ್ ರೀತಿ ಒಂದು ಸ್ಮಾಲ್ ನಾನ್ ವೆಜ್ ಗ್ರೇವಿ, ಸ್ವಲ್ಪ ಆನಿಯನ್ ಆ್ಯಂಡ್ ಲೆಮನ್ ಇರುತ್ತೆ. ಹಾಗೆ ಸ್ವಲ್ಪ ನಿಮಗೊಂದು ಸಾಫ್ಟ್ ಡ್ರಿಂಕ್ಸ್ ಕೂಡ ಕೊಡ್ತಾರೆ. ಈ ಕಾಂಬೋಗೆ 99 ರುಪೀಸ್ ಚಾರ್ಜ್ ಮಾಡ್ತಾರೆ. ಹಾಗೆ ಇನ್ನೊಂದು ಕಾಂಬೋದಲ್ಲಿ ಇದೇ ರೀತಿ ಇರುತ್ತೆ ಪ್ಲೇಟು, ಆದರೆ ಇದರಲ್ಲಿ ಬಿರಿಯಾನಿ ಹಾಗೆ ಇರುತ್ತೆ. ಚಿಕನ್ ಹೈದ್ರಾಬಾದಿ ಬಿರಿಯಾನಿ ವಿತ್ 1 ಲೆಗ್ ಪೀಸ್. ಈ ಚಿಕನ್ 65 ಬದಲು ಚಿಕನ್ ತಂದೂರಿ, ಈ ಚಿಕನ್ ಟಿಕ್ಕಾಗಳ ಥರ 1-2 ಪೀಸ್ ಚಿಕನ್ ಟಿಕ್ಕಾ ಕೊಡ್ತಾರೆ. ಹಾಗೆ ಗ್ರೇವಿ ರಿಮೈನ್ಸ್ ದ ಸೇಮ್. ಇದನ್ನು ಅವರು ಅರೌಂಡ್ 220 ರುಪೀಸ್ ಚಾರ್ಜ್ ಮಾಡ್ತಾರೆ. ಈ ಕಾಂಬೋಗಳು ಬಿಟ್ಟರೆ ಅವ್ರ ಹತ್ರ ಬಿರಿಯಾನೀಸ್ಗಳು ಕೂಡ ಅವೈಲೇಬಲ್ ಇದೆ. ಚಿಕನ್ ಹೈದ್ರಾಬಾದಿ ಬಿರಿಯಾನಿ 2 ಪೀಸ್ ಚಿಕನ್ ಲೆಗ್ ಕೊಟ್ಬಿಟ್ಟು ಅದನ್ನು 230 ರುಪೀಸ್ಗೆ ಚಾರ್ಜ್ ಮಾಡ್ತಾರೆ. ಹಾಗೆ ಸಿಂಗಲ್ ಲೆಗ್ ಚಿಕನ್ ಬಿರಿಯಾನಿ 150 ರುಪೀಸ್ ಚಾರ್ಜ್ ಮಾಡ್ತಾರೆ. ಇವ್ರ ಹತ್ರ ವೆಜ್ ಬಿರಿಯಾನಿ ಕೂಡ ಅವೈಲೇಬಲ್ ಇದೆ, ಅರೌಂಡ್ 160 ರುಪೀಸ್. ಇದನ್ನು ಬಿಟ್ಟರೆ ಅವ್ರ ಹತ್ರ ಈ ಚಿಕನ್ ಕಬಾಬ್ಗಳಿದೆಯಲ್ಲ, ಚಿಕನ್ 65, ಅದನ್ನು ಕೂಡ ಅವರು ಸಪ್ರೇಟ್ ಪೋರ್ಷನ್ ಆಗಿ ಸರ್ವಿಸ್ ಮಾಡ್ತಾರೆ. ಇದನ್ನು ಬಿಟ್ಟರೆ ಒಂದು ಚಿಲ್ಡ್ ರಬ್ಡಿ ಅಂತೇಳಿ ಒಂದು ಡೆಸರ್ಟ್ ಇದೆ. ಇದನ್ನು ಬಿಟ್ಟರೆ ಅವರು ಬಕೆಟ್ ಬಿರಿಯಾನಿಗಳ ಥರ ಸುಮಾರು 2 ವೆರೈಟಿ ಬಕೆಟ್ ಬಿರಿಯಾನಿಗಳಿದೆ ಅವ್ರ ಹತ್ರ. ಅದು ಅವರು ಬರೀ ಪಾರ್ಸಲ್ ಮಾತ್ರ ಇಟ್ಟಿದ್ದಾರೆ, ರೆಸ್ಟೋರೆಂಟಲ್ಲಿ ನೀವು ತೊಗೊಳೋಕ್ಕಾಗಲ್ಲ. ನಾವು ಒಂದೊಂದನ್ನು ಟ್ರೈ ಮಾಡಿದ್ವಿ. ಈ ಹೈದ್ರಾಬಾದಿ ಬಿರಿಯಾನಿ ಅಂತೂ ತುಂಬಾ ಚೆನ್ನಾಗಿತ್ತು. ಟೇಸ್ಟು ತುಂಬಾ ಅದ್ಭುತವಾಗಿತ್ತು, ಫ್ಲೇವರ್ಫುಲ್ ಆಗಿತ್ತು. ಒಳ್ಳೆ ಬಾಸುಮತಿ ರೈಸ್ನಲ್ಲಿ ಮಾಡಿದರು, ಹುಡಿ ಆಗಿ ಅದಕ್ಕೆ ಸ್ವಲ್ಪ ಮೊಸರು ಬಜ್ಜಿ ಹಾಕ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿತ್ತು. ಹಾಗೆ ಇವರ ಕೊಟ್ಟಂಥ ಚಿಕನ್ ಗ್ರೇವಿ ಬಂದು ಸ್ವಲ್ಪ ಸ್ಪೈಸಿಯಾಗಿತ್ತು. ನಾವು ಸ್ವಲ್ಪ ಸ್ಪೈಸಿ ಟ್ರೈ ಮಾಡ್ತೀವಿ, ಆದರೆ ಇವ್ರು ಮಾಡಿದಂಥ ಗ್ರೇವಿ ಸ್ವಲ್ಪ ಹೆಚ್ಚು ಸ್ಪೈಸಿಯಾಗೇ ಇತ್ತು. ಈ ರೆಸ್ಟೋರೆಂಟ್ ಬಂದು ಮೈಸೂರು ಇನ್ಫೋಸಿಸ್ ರೋಡ್ ಹತ್ರ ಇದೆ. ನೀವು ಯಾವಾಗಾದರೂ ಫ್ರೀ ಇದ್ರೆ ಒಂಥರ ವಿಸಿಟ್ ಮಾಡಿ, ಒಳ್ಳೆ ಬಿರಿಯಾನಿ ಟ್ರೈ ಮಾಡಿ. ಹೇಗಿತ್ತು ಅಂತ ನಮಗೆ ತಿಳಿಸಿ. ಬಾಯ್.